ಅದೇ ತರ ವಿಚಾರ. ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ಹೋಗ್ತಾ ಹೋಗ್ತಾ ಸಂಗೀತ ಕ್ಲೋಸ್ ಆದ್ರು, ಬರ್ತಾ ಸಂಗೀತನೇ ನಿಮ್ಗೆ ಆಗ್ತಾ ಇರ್ಲಿಲ್ಲ. ಸೊ ಏನ್ ರೀಸನ್ ಅಂತ? ಒಂದು ವ್ಯಕ್ತಿ ನಮ್ಮ ಹತ್ರ ಪರಿಚಯ ಮಾಡ್ಕೋಬೇಕಾದ್ರೆ ಯಾವ ಮುಖವನ್ನ ತೋರಿಸಿರ್ತಾರೆ ಆ ಮುಖವನ್ನ ನಾವು ಇಷ್ಟಪಡೋದಕ್ಕೆ ಶುರು ಮಾಡ್ತೀವಿ. ಜೊತೆಯಲ್ಲಿ ಸಲಿಗೆಯಿಂದ ಇದ್ದಾಗ ಆ ಮುಖವನ್ನೇ ನಾವು ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ. ಶುರು ಆದ್ಮೇಲೆ ಹೋಗ್ತಾ ಹೋಗ್ತಾ ನೀವು ಬೇರೆ ಬೇರೆ ಮುಖಗಳನ್ನ ತೋರಿಸಿದಾಗ ಆ ಪ್ರೀತಿನೂ ಸತ್ ಹೋಗುತ್ತೆ, ಸಲಿಗೆನೂ ಹೊರಟೋಗುತ್ತೆ. ದ್ವೇಷಕ್ಕೆ ಒಂದ್ ಹೆಜ್ಜೆ ಹಿಂದೆ. ಆ ದ್ವೇಷ ಬೆಳೆಯೋದಕ್ಕಿಂತ ಮುಂಚೆ ನಮ್ಮ ಒಂದು ಒಪಿನಿಯನ್ ಹೇಗೆ ಒಬ್ರು ಮುಖ ಕಂಡ್ರೆ ಆಗಲ್ಲ ಅನ್ನೋ ಒಂದು ರೀತಿ ಆಗುತ್ತೆ. ಬಹಳ ಮುಖಗಳನ್ನ ನೋಡಿದ್ಮೇಲೆ ಆ ಮುಖನ ನೋಡೋದಕ್ಕೆ ನನಗೆ ಇಷ್ಟ ಆಗಿಲ್ಲ. ಹೊರಗಡೆ ಬಂದ್ಮೇಲೆ ಈಗ ನೀವು ಬಂದ್ರೆ ನೆಕ್ಸ್ಟ್ ಸಂಗೀತನು ಇನ್ನೊಂದು 2 ದಿವಸದಲ್ಲಿ ಫಿನಾಲೆ ಬರುತ್ತೆ. ಸಂಗೀತ ಜೊತೆ ಮಾತುಕತೆ ಮಾಡ್ತೀರಾ ಅಥವಾ ಇದೇ ಕಂಟಿನ್ಯೂ ಆಗುತ್ತಾ ಅಂತ? ಒಬ್ರು ನನಗೆ ಒಂದ್ಸತಿ ಇಷ್ಟ ಆಗ್ಲಿಲ್ಲ ಅಂತ ಅಂದ್ಮೇಲೆ ಅದು ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ಬಿಡತ್ತೆ ನನ್ನ ವಿಚಾರದಲ್ಲಿ. ಆ ಮನೆಯಲ್ಲಿ ಏನಾಗ್ತಿತ್ತು, ಬೇರೆ ಆಪ್ಷನ್ ಇಲ್ಲ, ಅದೇ ಮುಖಗಳನ್ನ ನೋಡ್ಬೇಕು ಅಂತ ಮತ್ತೆ ನಾವು ಕಾಂಪ್ರೂವ್ ಆಗ್ತಿದ್ವಿ ಅಥವಾ ಮತ್ತೆ ಮಾತಾಡ್ತಿದ್ವಿ. ಇನ್ಯಾವುದೋ ಕೆಲಸಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತ ನೀವು ಮಾಡಿಲ್ಲ ಅಥವಾ ನೀವು ಮಾಡ್ಬೇಕು ಅನ್ನೋದನ್ನ ಹೇಳ್ತಿದ್ವಿ. ಅಂದ್ರೆ ಅಟ್ಲೀಸ್ಟ್ ಒಂದು ಕಾನ್ವರ್ಸೇಷನ್ ಆಗೋದು. ಬಟ್ ಇದು ನಾವು ಮತ್ತೆ ಹೊರಗಿನ ಲೈಫ್ ಬಂದಾಯ್ತು, ಮುಂದುವರ್ಸೋ ಯಾವ ಇಂಟ್ರೆಸ್ಟ್ ನನಗಿಲ್ಲ. ಅಫ್ಕೋರ್ಸ್ ನಾವು ಆರ್ಟಿಸ್ಟ್ ಗಳಾಗಿರೋದ್ರಿಂದ ಎಲ್ಲಾದ್ರೂ ಕಂಡ್ರೆ ಹಾಯ್ ಬಾಯ್ ಅಂತ ಹೇಳ್ಕೋಬಹುದು, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಕಂಡ್ರೆ ಗ್ರೀಟ್ ಮಾಡ್ಬೋದು. ಫ್ರೆಂಡ್ಶಿಪ್ ಅಂತೂ ಖಂಡಿತವಾಗ್ಲೂ ಬೆಳೆಯಲ್ಲ. ನಾವು ಅಲ್ಲಿ ಫಸ್ಟ್ ವೀಕ್ ಅಲ್ಲೇನೆ ನಾವು ಒಬ್ರಿಗೊಬ್ರು ಹೇಳ್ಕೊಂಡಿದ್ವಿ, ಇದೇ ಹೊರಗಡೆ ನನಗೆ ಪರಿಚಯ ಆಗಿದ್ದಿದ್ರೆ ನಮ್ಮಲ್ಲಿ ಫ್ರೆಂಡ್ಶಿಪ್ ಬೆಳಿತಿರ್ಲಿಲ್ಲ ಅಂತ. ಅದು ಕೊನೆಗೆ ಅದೇ ಆಯ್ತು. ಸೊ ಬರ್ಬೇಕಾದ್ರೆ ಎಲ್ರು ನೋವು ಪಟ್ರು, ನೀವು ಹೊರಗೆ ಎಲಿಮಿನೇಟ್ ಆಗ್ತೀರಿ ಅಂದಾಗ. ಸೊ ಎಲ್ರಿಗೊಂದು ಹಕ್ಕು ಕೊಟ್ರಿ, ಸಂಗೀತನಿಗೆ ಅದ ಆಗಿಲ್ಲ. ಆ ದ್ವೇಷ, ಆ ಬೆಂಕಿ ಇನ್ನೂ ಕುಸಿತಾ ಇದೆಯಾ, ಹೇಗೆ? ನಾನು ಹೇಳದ್ನಲ್ಲ, ನಾನು ಯಾವಾಗ ಒಂದ್ಸತಿ ನಾಮಿನೇಟ್ ಮಾಡ್ಬೇಕಾದ್ರೆ ನಮ್ಮಿಂದ ದೂರ ಆಗಿ ಅವರು ಬೇರೆ ತರ ವರ್ತಿಸ್ದಾಗ್ಲೇನೆ ನಾನು ಹೇಳ್ದೆ, ಈ 2 ಮುಖನ ತೋರಿಸ್ದವ್ರನ್ನ ನಾನು ಮೆಚ್ಕೊಳ್ಳಲ್ಲ ಅನ್ಬಿಟ್ಟು ನಾಮಿನೇಟ್ ಮಾಡಿದ್ದೆ. ಅದು ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಹೋಯ್ತು. ಅಂಡ್ ಒಂದೇ ಮುಖ ಅಲ್ಲ, 2 ಮುಖ ಅಲ್ಲ, ಬಹಳಷ್ಟು ಸನ್ನಿವೇಶಗಳಲ್ಲಿ ಈ ಸಂಗೀತ ಅಲ್ಲ ಗುರು ಇದು ಅಂತ. ಅಲ್ಲಿ ಕಾನ್ವರ್ಸೇಷನ್ ಅಲ್ಲೂ ಹೇಳಿದೀನಿ, ದಿಸ್ ವಾಸ್ ನಾಟ್ ಯು. ನೀವು ಸಂಗೀತನ ನನ್ಗೆ ಹೀಗೆ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ, ಅಥವಾ ಆ ಇಂಟ್ರೊಡಕ್ಷನ್ ರಾಂಗ್ ಆಗಿರಬಹುದು. ಒಂದು ಅದು ಫೇಕ್ ಆಗಿರುತ್ತೆ ಅಥವಾ ಇದು ಫೇಕ್ ಆಗಿರುತ್ತೆ. ನನ್ಗೆ ಬರ್ತಾ ಬರ್ತಾ ಅವರು ಬಹಳ ಫೇಕ್ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ರು. ಅಂಡ್ ನನಗ್ ಕೋಪ ಇತ್ತು. ಹೌದು, ಅವರು ಬಾಯಿಗೆ ಬಂದಾಗ ಏನೇನೋ ಮಾತಾಡಿದ್ರು, ಬಹಳಷ್ಟು ಬ್ಲೇಮ್ ಗಳನ್ನ ಮಾಡ್ತಾರೆ. ನಮ್ಮ ಒಂದು ಸ್ಟೋರಿ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ. ಎಕ್ಸ್ಪ್ರೆಸ್ ಬಹಳಷ್ಟು ಜನ ಮಾಡಿದ್ದಾರೆ, ಫ್ಲಾಪ್ ಆಗ್ಲೂಬಹುದು. ಬಟ್ ನೀವು ಹೇಳೋ ಒಂದು ರೀತಿ ಇರುತ್ತೆ. ಅಂಡ್ ತಪ್ಪೇ ಇಲ್ದಿರೋ ಒಂದು ವ್ಯಕ್ತಿನ ನೀವು ಬ್ಲೇಮ್ ಮಾಡ್ತಿದ್ದಾಗ, ಅಂಡ್ ನನಗ್ ಮಾತ್ರ ಅಲ್ಲ, ಅವ್ರು ಬೇರೆಯವ್ರನ್ನು ಕೂಡ ಬ್ಲೇಮ್ ಮಾಡೋದನ್ನ ನಾನು ನೋಡಿದೀನಿ. ಸೊ ಅವರ ವ್ಯಕ್ತಿತ್ವ ನನಗೆ ಕಾಂಪಿಟೇಷನ್ ವೈಸ್ ಅವ್ರು ಚೆನ್ನಾಗೇ ಮಾಡ್ತಿದ್ದಾರೆ, ಅದಕ್ಕೆ ಇವತ್ತು ಟಾಪ್ 5 ಅಲ್ಲಿ ಇದಾರೆ. ನಾನು ಅದನ್ನೆಲ್ಲ ಏನು ಇಲ್ಲ ಅಂತ ಹೇಳಲ್ಲ. ಬಟ್ ಒಬ್ಬ ಪರ್ಸನ್ ಆಗಿ ನೀನು ಟೋಟಲಿ ಆ ಒಂದು ನನ್ಗೇನೊಂದು ಆ ಪರ್ಸನ್ ನೀನು ಇಂಟ್ರೊಡ್ಯೂಸ್ ಮಾಡಿದ್ದೆ, ತುಂಬಾ ಕೆಳಗ್ ಬಿದ್ಬಿಟ್ಟೆ ನೀನು. ಸೊ ಆ ವ್ಯಕ್ತಿನ ಮತ್ತೆ ನಾನು ಹಾಗೆ ಮಾಡ್ಕೊಂಡ್ರೆ ಇರಿಟೇಷನ್ ಅಂತ ಫೀಲ್ ಆಗುತ್ತೆ ಅಂತ ನನಗೆ ಇಷ್ಟ ಇರ್ಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಮಾಡ್ಬೋದಾಗಿತ್ತು, ಅವರು ಮಾಡ್ಲಿಲ್ಲ. ಸೊ ಇಟ್ಸ್ ದ ಸೇಮ್. ಸೊ ತನಿಷಾ ಮನೆ ಒಳಗಡೆ ಇರ್ಬೇಕಾದ್ರೆ ಒಂದಿಷ್ಟು ಕಂಟೆಸ್ಟೆಂಟ್ಗಳು ಹೊರಗಡೆ ಬಂದ್ರು. 99 ಡೇಸ್ ಬಿಟ್ಟುನು ಬಂದಿದ್ದು. ತುಂಬಾ ಜನ ಫೈನಲ್ಗೆ ನಿಮ್ಮ ಹೆಸರನ್ನು ತಗೊಂಡಿದ್ರು. ಎಲ್ಲಿ ಎಡವಿದ್ರು ಹಾಗಿದ್ರೆ ತನಿಷಾ ಅಂತ? ಅವ್ರು ನನ್ನನ್ನ 24 ಅವರ್ಸ್ ನೋಡಿದ್ರು. ಸೊ ಹಾಗಾಗಿ ನಾನು ಫಿನಾಲೆನಲ್ಲಿ ಇರ್ತೀನಿ ಅಂತ ತುಂಬಾ ಚೆನ್ನಾಗಿ ಊಹೆ ಮಾಡಿದ್ರು. ನನ್ನ ಕ್ಯಾಲ್ಕುಲೇಷನ್ ಕೂಡ ಅದೇ ಆಗಿತ್ತು. ಬಟ್ ಹೊರಗಡೆ ನೋಡ್ಬೇಕಾದ್ರೆ ಜನರು ಅಟ್ ದ ಎಂಡ್ ವೋಟಿಂಗ್ ತುಂಬಾ ಕೌಂಟ್ ಆಗತ್ತೆ, ಮ್ಯಾಟರ್ ಆಗತ್ತೆ. ಸೊ ನನ್ಗೆ ಯಾಕೆ ನಾನು ಮನೆಯಿಂದ ಹೊರಗಡೆ ಬಂದೆ ಅನ್ನೋದಕ್ಕೆ ಇರುವಂತ ಒಂದೇ ಒಂದು ಮೈನಸ್ ಅಂತಂದ್ರೆ ವೋಟಿಂಗ್ ಕಡಿಮೆ ಇತ್ತು ಅಂತ. ಪ್ರಾಬಬ್ಲಿ ಜನ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಯಾವ್ದೇ ಕಾರಣಕ್ಕೂ ಎಲಿಮಿನೇಟ್ ಆಗಲ್ಲ ಅಂತ ಭಾವಿಸಿದ್ರೇನು, ಅಥವಾ ನೋಡಿದವ್ರೆಲ್ಲರೂ ವೋಟ್ ಮಾಡಿಲ್ಲ. ಸೊ ನನ್ಗನ್ಸೋ ಪ್ರಕಾರ ಸ್ಟ್ರಾಂಗ್ ಆಗಿ ಇದಾರೆ ಅಥವಾ ಎಲಿಮಿನೇಟ್ ಆಗಲ್ಲ ಅನ್ನೋಂಥ ಕಂಟೆಸ್ಟೆಂಟ್ಗಳಿಗೆ ಸಾಮಾನ್ಯವಾಗಿ ವೋಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದೆಲ್ಲೋ ಆ ಕಡೆಯಿಂದ ಹಂಗಾಗಿರಬಹುದು. ಆ ಕಾರಣಕ್ಕೆ ನಾನು ಮನೆಯಿಂದ ಹೊರಗಡೆ ಇದ್ದೀನಿ ಅಂತ ನಂಗೆ ಅನ್ಸುತ್ತೆ. ಬಟ್ ನನ್ನನ್ನ 24 ಅವರ್ಸ್ ನೋಡಿದವರು ಖಂಡಿತವಾಗ್ಲೂ ನಾನೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್, ನಾನು ಫಿನಾಲೆನಲ್ಲಿ ಇರ್ತೀನಿ ಅಂತಾನೆ ಭಾವಿಸಿದ್ರು. ನಾನು ಕೂಡ ಹಾಗೆ ಭಾವಿಸಿದ್ದೆ. ಈಗ ಫೈನಲ್ ರೌಂಡಿಗೆ ಡೈರೆಕ್ಟ್ ಆಗಿ ಹೋಗಿರುವಂತವ್ರು ಸಂಗೀತ. ಸೊ ಹೆಣ್ಮಗಳು ಒಬ್ಳೇ ಇದ್ದಾರೆ ಈಗ ದೊಡ್ಡ ಮನೆಯಲ್ಲಿ. ಸೊ ನಿಮಗ್ ಗೊತ್ತಿದ್ದಂಗೆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಸಂಗೀತ ಆಡ್ತಿದ್ದಾರ ಹೇಗೆ ಮೊದ್ಲಿಂದ? ಸಂಗೀತ ಅವರು ತುಂಬಾ ಕ್ಯಾಲ್ಕುಲೇಟಿವ್, ಅವರು ತುಂಬಾ ದೂರದೃಷ್ಟಿಯಿಂದ ನೋಡ್ತಾರೆ. ಈ ರೀತಿ ಮಾಡಿದ್ರೆ ಇದ್ರ ರಿಸಲ್ಟ್ ಹೀಗಾಗುತ್ತೆ, ಸೊ ಹಾಗಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ತುಂಬಾ ಚೆನ್ನಾಗಿದೆ. ಸ್ಟ್ರಾಟಜಿ ಇದ್ದೇ ಇರುತ್ತೆ, ಎಷ್ಟೇ ಹೇಳ್ಬೋದು ನಾವು ಸ್ಟ್ರಾಟಜಿ ಮಾಡ್ತಾ ಇಲ್ಲ ಅದು ಇದು ಅಂತ ಅನ್ಬಿಟ್ಟು. ಇಫ್ ಯು ರಿಯಲಿ ಗೋ ವಿತ್ ದ ಫ್ಲೋ, ನಿನ್ಗೆ ಇದ್ರ ರಿಸಲ್ಟ್ ಹಿಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಅಂಡ್ ಅಲ್ಲಿ ಗೋ ವಿತ್ ದ ಫ್ಲೋ ಆಲ್ಸೋ ವಿಲ್ ನಾಟ್ ಕೌಂಟ್. ಅದು ಆ ರೀತಿ ಹೋದ್ರೆ ನಮ್ಗೆ ವರ್ಕೌಟ್ ಆಗೋದು ತುಂಬಾ ಕಡಿಮೆ. ನನ್ನ ಪ್ರಕಾರ 1, 2, 3 ಜನ ಇದ್ದಾರೆ ತುಂಬಾ ಕ್ಯಾಲ್ಕುಲೇಷನ್ ಮಾಡುವಂತವ್ರು. ಅದರಲ್ಲಿ ಇವರು ಒಬ್ರು. ಇವರ ಮೈಂಡ್ ಅಲ್ಲಿ ಒಂದು ಸ್ಕ್ರಿಪ್ಟ್ ಇರುತ್ತೆ, ಆ ಸ್ಕ್ರಿಪ್ಟ್ ಪ್ರಕಾರ ಅವರು ಆಕ್ಟ್ ಮಾಡ್ತಾ ಹೋಗ್ತಾರೆ. ಅಂಡ್ ಆ ಸೆಗ್ಮೆಂಟ್ ಬೈ ಸೆಗ್ಮೆಂಟ್ ಅವ್ರು ಆಕ್ಟ್ ಮಾಡಿದಾಗ ಅಥವಾ ಅದನ್ನ ಆಕ್ಟಿವೇಟ್ ಮಾಡಿದಾಗ ಇಟ್ಸ್ ಅ ರಿಯಾಲಿಟಿ ಶೋ.
ಅಟ್ ದ ಎಂಡ್ ನಮ್ಗೆ ಏನ್ ಕಾಣಿಸುತ್ತೆ ಕಂಟೆಸ್ಟೆಂಟ್ ಹೇಗೆ ಹೆಜ್ಜೆನ ಮುಂದೆ ಇಡ್ತಾ ಇದ್ದಾರೆ ಅಂತ. ಒಂದೇ ಒಂದು ಅವ್ರ ವಿಚಾರದಲ್ಲಿ ನನಗೆ ಇಷ್ಟ ಆಗದೆ ಇರೋದು ಏನಂತಂದ್ರೆ, ಅವ್ರು ಮುಂದೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ರನ್ನ ಕೆಡದಾಗಿ ಹೇಳ್ಬಿಡ್ತಾರೆ ಅಥವಾ ಬ್ಲೇಮ್ ಮಾಡ್ತಾರೆ, ಆರ್ ಕಮ್ಮಿ ತರದಲ್ಲಿ ನೋಡ್ಬಿಡ್ತಾರೆ. ಆ ಒಂದು ವಿಚಾರ ನನಗೆ ಇಷ್ಟ ಆಗಲ್ಲ. ಮೇ ಬಿ ಆ ಕಾರಣಕ್ಕೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ. ಅದೇ ಕಾರಣಕ್ಕೆ ಕಾರ್ತಿಕ್ ದೂರ ಆದ್ರ? ಐ ಬಿಲೀವ್ ಎಸ್. ಯಾಕಂದ್ರೆ ಬಹಳಷ್ಟು ಸಲ ಕಾರ್ತಿಕ್ ನನ್ನ ಹತ್ರ ಹೇಳ್ಕೊಂಡಿರೋ ರೀತಿ ಆಗಿರ್ಬೋದು ಅಥವಾ ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದಾಗಿರ್ಬೋದು, ಅವರು ಅದೇ ಹೇಳ್ತಾ ಇರೋದು, ಅವರನ್ನ ಮುಂದೆ ತಗೊಂಡ್ ಬರೋದಕ್ಕೋಸ್ಕರ ಇನ್ನೊಬ್ರನ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ, ಇನ್ಯಾರನ್ನು ಒಂದು ಹತ್ರ ಕರ್ಕೊಂಡು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮುಂದೆ ಹೋಗ್ತಾರೆ ಅಂತ ನಾವು ನಮ್ಮೆಲ್ಲರಲ್ಲೂ ಒಂದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ಎದ್ದು ಕಾಣಿಸ್ತಿತ್ತು. ಸೊ ಹಾಗಾಗಿ ಬಹಳಷ್ಟು ಜನರಲ್ಲಿ ಭಿನ್ನಾಭಿಪ್ರಾಯ ಬರೋದಕ್ಕೆ ಸಂಗೀತ ಅವ್ರ ಜೊತೆನಲ್ಲಿ ಇದೇ ಕಾರಣ ಇರಬಹುದು ಅಂತ ಅನ್ಕೋತೇನೆ.